ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಮಕ್ಕಳಿಗೊಂದು ಕಥೆಯನ್ನು ತಿಳಿಯೋಣ. ಕಾಡಿನ ರಾಜ ಸಿಂಹಕ್ಕೆ ತನ್ನಿಂದ ದುರ್ವಾಸನೆ ಬರುತ್ತದೆ ಎಂದು ಅನುಮಾನ ಬರುತ್ತದೆ. ಆಗ ಜಿಂಕೆ, ಕೋತಿ ಮತ್ತು ನರಿಯನ್ನು ಈ ಬಗ್ಗೆ ಸಿಂಹ ಪ್ರಶ್ನೆ ಮಾಡುತ್ತದೆ. ಆಗ ಇಲ್ಲಿ ಯಾರು ಯಾವ ಉತ್ತರ ಕೊಡುತ್ತಾರೆ, ಆ ಉತ್ತರಕ್ಕೆ ಸಿಂಹದ ಪ್ರತಿಕ್ರಿಯೆ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ಕಾಡಿನ ರಾಜನಾಗಿರುವ ಸಿಂಹಕ್ಕೆ ಒಂದು ದಿನ ತನ್ನಿಂದ ತನಗೆ ಏನೋ ದುರ್ವಾಸನೆ ಬರುತ್ತದೆ ಎಂಬ ಅನುಮಾನ ಬರುತ್ತದೆ. ಆಗ ತನ್ನ ಅನುಮಾನವನ್ನು ಪರಿಹರಿಸಿಕೊಳ್ಳೋಕ್ಕೆ ಅರಣ್ಯದ ಮಧ್ಯಕ್ಕೆ ಹೋಗಿ ಯಾರನ್ನಾದರೂ ಕೇಳಿ ಈ ಅನುಮಾನ ಬಗೆಹರಿಸಬೇಕು ಎಂದು ಕಾಡಿನ ಮಧ್ಯೆ ಹೋಗಲು ಮುಂದಾಗುತ್ತದೆ. ಆಗ ಸ್ವಲ್ಪ ದೂರ ಹೋಗುತ್ತದೆ. ಅಲ್ಲಿಗೆ ಒಂದು ಜಿಂಕೆ ಬರುತ್ತದೆ. ಆಗ ಗರ್ಜನೆಯನ್ನು ಬಿಟ್ಟು ಸ್ವಲ್ಪ ಮೃದು ಧ್ವನಿಯಲ್ಲೇ ಜಿಂಕೆಯನ್ನು ಕರೆದ ಸಿಂಹ, ಜಿಂಕೆ, ಓ ಜಿಂಕೆ, ನನ್ನಿಂದ ಏನಾದರೂ ದುರ್ವಾಸನೆ ಬರುತ್ತದೆಯಾ ಎಂದು ಕೇಳುತ್ತದೆ. ಆಗ ಕಾಡಿನ ರಾಜ ಸಿಂಹವೇಕೆ ಹೀಗೆ ನನ್ನನ್ನು ಮೃದು ಧ್ವನಿಯಲ್ಲಿ ಕರೆದು ಹೀಗೆ ಕೇಳುತ್ತದೆ ಎಂದು ಹೆದರಿದ ಜಿಂಕೆ, ಹೌದು ಮಹಾರಾಜ, ನಿಮ್ಮಿಂದ ದುರ್ವಾಸನೆ ಬರುತ್ತದೆ ಎಂದು ಉತ್ತರವನ್ನು ನೀಡುತ್ತದೆ. ನಾನು ರಾಜ, ನನ್ನ ಬಗ್ಗೆಯೇ ದುರ್ವಾಸನೆ ಬರುತ್ತದೆ ಎಂದು ಹೇಳುತ್ತೀಯ ಎಂದು ಕೋಪಗೊಂಡ ಸಿಂಹ ಕೂಡಲೇ ಜಿಂಕೆಯನ್ನು ಕಚ್ಚಿ ಕೊಂದು ಬಿಡುತ್ತದೆ. ಇದಾದ ನಂತರ ಸ್ವಲ್ಪ ಮುಂದೆ ಹೋಗುತ್ತದೆ. ಮರದ ಮೇಲೆ ನೇತಾಡುತ್ತಿದ್ದ ಕೋತಿಯನ್ನು ಗರ್ಜನೆಯಿಂದ ಸಿಂಹ ಕೆಳಗೆ ಕರೆಯಿತು. ಆಗ ಸಿಂಹದ ಮುಂದೆ ತುಸು ದೂರದಲ್ಲೆಯೇ ಕೈ ಕಟ್ಟಿ ನಿಂತುಕೊಂಡ ಕೋತಿಗೆ ಸಿಂಹ ಅದೇ ಪ್ರಶ್ನೆ ಕೇಳುತ್ತದೆ. ಆಗ ಕೋತಿಯು ಅತ್ಯಂತ ಬುದ್ಧಿವಂತಿಕೆ ತೋರಿಸಲು ಹೋಗಿ ಜೊತೆಗೆ ಸಿಂಹದ ಮೆಚ್ಚುಗೆ ಪಡೆಯಬೇಕು ಎಂದುಕೊಂಡು, ಇಲ್ಲ ಮಹಾರಾಜ, ಏನು ವಾಸನೆ ಬರುತ್ತಿಲ್ಲ ಎಂದು ಹೇಳಿಬಿಡುತ್ತದೆ. ಆಗ ನನ್ನ ದುರ್ವಾಸನೆ ನನಗೆ ಬರುತ್ತಿರುವಾಗ ಈ ಕೋತಿ ಸುಳ್ಳು ಹೇಳುತ್ತದೆ ಎಂದು ಕೋಪಗೊಂಡ ಸಿಂಹ ಚಂಗನೆ ಜಿಗಿದು ಕೋತಿಯನ್ನು ಕೊಂದೇ ಬಿಡುತ್ತದೆ. ಆಗ ಸಿಟ್ಟಿನಿಂದಲೇ ಕಾಡಿನೊಳಗೆ ಹೋಗಲು ಮುಂದಾದ ಸಿಂಹದ ಎದುರಿಗೆ ಮೋಸದ ಬುದ್ಧಿಯ ಗುಳ್ಳೆ ನರಿ ಕಾಣಿಸುತ್ತದೆ. ನರಿಯನ್ನು ಕರೆದ ಸಿಂಹ ಜಿಂಕೆ ಮತ್ತು ಕೋತಿಗೆ ಕೇಳಿದ ಪ್ರಶ್ನೆಯನ್ನೇ ಕೇಳುತ್ತದೆ. ಆಗ ನರಿ ಬುದ್ಧಿವಂತಿಕೆಯಿಂದ, ಮಹಾರಾಜ, ನನಗೆ ಜ್ವರ ಇದೆ, ವಾಸನೆ ಗೊತ್ತಾಗುತ್ತಿಲ್ಲ, ಕ್ಷಮಿಸಿ ಎಂದು ಹೇಳುತ್ತದೆ. ಓಹ್ ಹೌದಾ, ಸರಿ, ನೀನು ಹೋಗು ಎಂದು ಸಿಂಹ ನರಿಯನ್ನು ಅಲ್ಲಿಂದ ಹೋಗಲು ಬಿಡುತ್ತದೆ. ಈ ಕಥೆಯ ನೀತಿ, ಸಮಸ್ಯೆ ಬಂದಾಗ ಬುದ್ಧಿವಂತಿಕೆಯಿಂದ ವರ್ತಿಸಬೇಕು ಎನ್ನುವುದೇ ಇದರ ಸಂದೇಶ. ನಮಗೂ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತವೆ. ಆಗ ಬುದ್ಧಿವಂತಿಕೆಯಿಂದ ವರ್ತಿಸಿ ಕಷ್ಟಗಳಿಂದ ಪಾರಾಗಬೇಕು. ಅನಾವಶ್ಯಕ ವಿಷಯಗಳಲ್ಲಿ ಸಿಲುಕಿಕೊಂಡು ಜೀವ ಮತ್ತು ಜೀವನ ಹಾಳು ಮಾಡಿಕೊಳ್ಳಬಾರದು ಎನ್ನುವುದೇ ಇದರ ಸಂದೇಶ. ಈ ಕಥೆಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ನಮಸ್ಕಾರ.